4-23 ಅಂದ್ರೆ ಆಕರ್ಷಣೆ, ಹಾ. ಅಟ್ರಾಕ್ಷನ್. ಓಕೆ 4ನೇ ನಂಬರ್ ಅವ್ರು ಮೆಸ್ಮರಿಸಮ್ ಮಾಡ್ತಾರೆ, ಹಾ. ಬಟ್ 5ನೇ ತಾರೀಕು ಕೊಟ್ಟರೋರು ಅವ್ರು ಇರೋದೇ ಮಿಡಲ್ ನಂಬರ್. 1 to 9 ನಂಬರ್ ಅಲ್ಲಿ 5 ಇಸ್ ಕನ್ಸಿಡರ್ ಆಸ್ ಮಿಡಲ್ ನಂಬರ್. ಕರೆಕ್ಟ್ ನಿಜನಾ? ಹೌದು Correct. ಈ ಕಡೆ 4 ಈ ಕಡೆ ಈ 4 ಕಡೆ ಇವಾಗ ನೋಡಿ, ನಾನು ಇಲ್ಲಿ ಮಧ್ಯದಲ್ಲಿ ಕೂತಿದ್ದೀನಿ, ಇಲ್ಲೊಂದು 4 ಜನ ಅಲ್ಲೊಂದು 4 ಜನ ಕೂತಿದ್ರೆ ನೀವು ನೋಡಿದ ತಕ್ಷಣ ಯಾರು ಕಾಣಿಸ್ತಾರೆ ಅಂದ್ರೆ ನಾವೇ ಕಾಣಿಸುತ್ತೆ ಫಸ್ಟ್, ನವಗ್ರಹ Correct. ಅಲ್ವಾ? ಆಗ ಕೇಂದ್ರ ಬಿಂದು ಅಂತಾರೆ, ಕೇಂದ್ರ ಬಿಂದು. ನಮ್ಮಲ್ಲಿ ನೋಡಿ ಯಾವ ಲೆವೆಲ್ಗೆ ಅಂದ್ರೆ, ಒಂದು ಕಾಲದಲ್ಲ ಇವಾಗ ಡಯಲ್ ಮಾಡೋ ಫೋನ್ ಇತ್ತಲ್ಲ, ಹ್ಮ್. ಅಲ್ಲಿ 5 ಮೇಲೆ ಒಂದು ಡಾಟ್ ಇರೋದು. ಹ್ಮ್. 5 ಮೇಲೆ ಏನಕ್ಕೋಸ್ಕರ 5 ಮೇಲೆ ಒಂದು ಡಾಟ್ ಇಡ್ತಾ ಇದ್ರು ಅಂದ್ರೆ, ಬ್ಲೈಂಡ್ಸ್ ಯಾರೇ ಆಗ್ಲಿ ಬಂದ ತಕ್ಷಣ ಅವ್ರಿಗೆ 1, 2, 3 ಎಲ್ಲ ಹೋಗಲ್ಲ, ಫಸ್ಟ್ ಆ 5 ಡಾಟ್ ಇದೆಯಲ್ಲ ಅಲ್ಲಿ ಹೋಗಿ ಕೈ ಇಡೋದು. ಹ್ಮ್. ಆಮೇಲೆ ಕ್ಯಾಲ್ಕುಲೇಟ್ ಅಲ್ಲಿ ಇಟ್ಕೊಂಡು ಎಲ್ಲಿ ಹಿಂಗೆ, ಹಿಂಗೆ, 5 ಹಿಂಗೆ. ಇಲ್ಲಿ ಇತ್ತಂದ್ರೆ ಇನ್ನು 1 ಎಲ್ಲಿದೆ ಅಂತ ಗೊತ್ತಾಗುತ್ತಲ್ಲ, 1, 2, 3. ಆಗ 5ನೇ ನಂಬರ್ ಅವ್ರನ್ನ ನಾವು ಟಚ್ ಮಾಡಿದ್ರೆ ಎಲ್ರನ್ನೂ ಹಿಡಿದು ಹಾಕ್ಬಿಡ್ಬೋದು. ಅದರಿಂದ 5ನೇ ನಂಬರ್ ಅಲ್ಲಿ ಹುಟ್ಟಿದಾನೆ ಅಂದ್ರೆ ಎಲ್ರನ್ನೂ ಬಡದಾಕ್ ಮಾಡ್ಬಿಡ್ತಾರೆ ಹತ್ರಕ್ಕೆ. ಪುಟಭರ್ತಿ ಸತ್ಯಸಾಯಿ ಬಾಬಾ 23ನೇ ತಾರೀಕು ಕೊಟ್ಟರು, ನವೆಂಬರ್ 20. ಎಲ್ರು ತಮ್ಮ ಹತ್ರ ಬಡದಾಕೊಂಡಿರ್ತಾನೆ. ಹೌದಾ? ಅಷ್ಟೇ ಅವ್ರ ನಾಲೆಡ್ಜ್ ಹೆಂಗಿರುತ್ತೆ, ಅವ್ರ ಅಟ್ರಾಕ್ಷನ್ ಅಂದ್ರೆ ನನ್ನ ಇಟ್ಕೊಂಡೆ ನೀನ್ ಎಲ್ ಬೇಕಾದ್ರೂ ಹೋಗ್ಬೇಕು, ಇಲ್ಲಾಂದ್ರೆ ಹೋಗಕ್ ಆಗಲ್ಲ ಅನ್ನೋ ರೀತಿ. ಅಂದ್ರೆ 4ನೇವರು ಟ್ರೈ ಮಾಡ್ಬೇಕು, ಇವ್ರು ಏನು ಟ್ರೈ ಮಾಡಿಲ್ಲ ಅಂದ್ರೆ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ ನೀವು ಹೇಳ್ತೀರಾ? ಅಟ್ರಾಕ್ಟ್ ಆಗ್ತಾರೆ. Okay. ಇವ್ರಿಗೆ ಏನಂದ್ರೆ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರ್ತದೆ ಅದು. ಹ್ಮ್. ಯಾಕೆಂದ್ರೆ 5ನೇ ನಂಬರ್ನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅಲಿಗ್ರಹ ಅಂತ ಕರೀತಾರೆ. ಓಕೆ. ಅಲಿಗ್ರಹ ಅಂತ ಕರೀತಾರೆ. ಅಲಿಗ್ರಹ ಅಂದ್ರೆ ನಮ್ಗೊಂದು ಕ್ಯೂರಿಯಾಸಿಟಿ, ಕರೆಕ್ಟಾ? ಥರ್ಡ್ ಜೆಂಡರ್ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ. ಒಂದು ಗಂಡು ಅಂದಿದ ತಕ್ಷಣ ಫಿಸಿಕ್ ನೋಡಿದೀವಿ, ಏನೋ ಫಿಸಿಕ್ ಓಕೆ. ಒಂದು ಹೆಣ್ಣು ಅಂದ್ರೆ ಒಂದು ಫಿಸಿಕ್ ಇರುತ್ತೆ, ಮೈಮಾಟ. ಗಂಡಿನ ಮೈಮಾಟ, ಹೆಣ್ಣಿನ ಮೈಮಾಟ ಕಾಮನ್. ಕರೆಕ್ಟ್. ಈ ಮಧ್ಯದಲ್ಲಿ ನಾವು ಒಂದ್ಸರಿ ಹಂಗೆ ತಿರುಗಿ ನೋಡ್ಬೇಕು ಅನ್ಸುತ್ತೆ ಕೆಲವು ವಿಷಯದಲ್ಲ, ನಿಜ. ಕರೆಕ್ಟಾ? ಕೆಲವು ವಿಷಯದಲ್ಲಿ ಇದಂಗಿದು ಅನ್ಸುತ್ತೆ, ಏನೋ ಮೀಸೆ ಬಂದಂಗಿದೆ, ಬಂದಿಲ್ಲ. ಒಂದ್ ಸ್ವಲ್ಪ ಏನೋ ವಯ್ಯಾರ ಇದ್ದಂಗಿದೆ, ವಯ್ಯಾರ ಇಲ್ಲ ಇಲ್ಲ ಇಲ್ಲ. ಒಂಥರ ಹೇರ್ ಸ್ಟೈಲ್ ಒಂಥರ ಇದೆ, ಇಲ್ಲ. ಮಾತಾಡ್ತಾ ಇದ್ದಾರೆ ಒಂಥರ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಮಾತಾಡ್ದಾಗ್ಲೇ ನಮ್ಗೆ ಒಂಥರ ಅನ್ಸುತ್ತಲ್ವಾ? ಕರೆಕ್ಟ್ ಕರೆಕ್ಟ್. ಅದಕ್ಕೆ ಈ ತಾರೀಕಲ್ಲಿ ಹುಟ್ಟೋರನ್ನ ವಿಷ್ಣು ಅಂತ ಕರಿತೀವಿ. ಹ್ಮ್. ವಿಷ್ಣು ಅಂದ್ರೆ ಮಾಯಾ, ವಿಷ್ಣು ಅಂದ್ರೆ ಮಾಯೆ, ಕರೆಕ್ಟ್. ವಿಷ್ಣು ಅಂದ್ರೆ ಮಾಯೆ. ಅದರಿಂದ ಇವ್ರದ್ದು ಆ ತರ ವಿಷಯಗಳಿರ್ತದೆ. ಅದಕ್ಕೆ ಈ ತಾರೀಕಲ್ಲಿ ಹುಟ್ಟೋರು ಸ್ವಲ್ಪ ಜನ ನೀವು ನೋಡಿದ್ರೆ ಸ್ಪಿನ್ಸ್ಟರ್ಸ್, ಮದುವೆ ಆಗದೆ ಇರೋರು ಜಾಸ್ತಿ ಜನ ನೋಡ್ಬೋದು ನೀವು. ಕೆಲವ್ರನ್ನ ಮದುವೆ ಮೇಲೆ ಅಂತ ಇಂಟ್ರೆಸ್ಟ್ ಇಲ್ಲ, ನಾನು ಹಂಗೆ ಬ್ಯಾಚುಲರ್ ಆಗಿರ್ತೀನಿ ಅಂತ. ಪುಟಭರ್ತಿ ಸತ್ಯಸಾಯಿ ಬಾಬಾ ಬ್ಯಾಚುಲರ್. ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ 15ನೇ ತಾರೀಕು. ನಮ್ 5ನೇ ತಾರೀಕು ಯೋಗಿ ಆದಿತ್ಯನಾಥ್. ಓಕೆ. ಯೋಗಿ ಆದಿತ್ಯನಾಥ್ 5ನೇ ತಾರೀಕು. ಹ್ಮ್. ಆಮೇಲೆ ಪುಸ್ತಕ ಅನ್ನೋದು, ಇವರು ಓದಿದಷ್ಟು, ಪುಸ್ತಕದ ನಾಲೆಡ್ಜ್ ಇವ್ರ ಹತ್ರ ಇದ್ದಷ್ಟು ಇನ್ಯಾರ ಹತ್ರನೂ ಇರಕ್ ಸಾಧ್ಯ ಇಲ್ಲ. 5 ಯಾಕಂದ್ರೆ 5 ಅಂದ್ರೆ ಎಜುಕೇಶನ್ ಅಂತೀವಿ. ಅದು ಬುಕ್ ಎಜುಕೇಶನ್, ಅಕಾಡೆಮಿಕ್ ಎಜುಕೇಶನ್ ಆಗ್ಬೋದು, ಇಲ್ಲ ಸ್ಕೂಲ್ಗೆ ಹೋಗಿರಲ್ಲ, 10th ಇಲ್ಲ PUC ನಾಲೆಡ್ಜ್. ಇವ್ರಿಗೆ ನಾಲೆಡ್ಜೇ ಪವರು, ನಾಲೆಡ್ಜೇ ಕರ್ಸಿ ಇವ್ರಿಗೆ. 68,000 ಪುಸ್ತಕ ಓದ್ಕೊಂಡಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14ನೇ ತಾರೀಕು ಹುಟ್ಟಿರೋದು. ಜೀನಿಯಸ್. ಅದೇ 14ನೇ ತಾರೀಕು ಹುಟ್ಟಿರೋದು ಈವಿಲ್ ಜೀನಿಯಸ್ ಜವಾಹರ್ಲಾಲ್ ನೆಹರು. ರೈಟ್. ಈವಿಲ್ ಜೀನಿಯಸ್ ಅಲ್ವಾ? ಜೀನಿಯಸ್ ಅಂದ್ಮೇಲೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರ್ಬೇಕಲ್ವಾ? ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಏನು ಅವ್ರು ಸುಮ್ಮನೆ ಹೇಳ್ಕೊಂಡ್ರೆ ನಾನು ಓದಿದ್ದೀನಿ ಅದು ಇದು ಅಂತಲ್ಲ, ಅದು ಏನೇನು ಓದಿದ್ರು ಜವಾಹರ್ಲಾಲ್ ಅವ್ರಿಗೆ ಗೊತ್ತು ಬಿಡಿ, ಅವ್ರಿಗೆ ಅವ್ರತೆ ಎಲ್ಲ ಒಂದು ದೊಡ್ಡ ವಿಷಯನೇ. ಆದ್ರೆ ರಿಯಲಿ 68,000 ಪುಸ್ತಕ, 68,000 ಪುಸ್ತಕ ಓದಕ್ಕಾಗತ್ತಾ? ಒಂದೇ ಓದೋ ಪೇಷನ್ಸ್ ಇಲ್ಲ ಗುರುಜಿ. 68,000 ಅಲ್ವಾ? ತಲೆ ಬಗ್ಸಿ ಪುಸ್ತಕನ ಓದು, ನಿನ್ ತಲೆ ಎತ್ಕೊಂಡಿರಂಗ್ ಮಾಡ್ತೀನಿ ಅಂದ್ರು ಕೂಡ ಓದೋರಿಲ್ಲ ಇವತ್ತು. ಕರೆಕ್ಟ್. ರೀಲ್ಸ್ ನೋಡಕ್ಕೆ ಟೈಮ್ ಇಲ್ಲ ಅವ್ರಿಗೆ. ರೀಲ್ಸ್ಗೆ ತಲೆ ಬೊಗ್ಗಲ್ಲ ಅನ್ಸುತ್ತೆ ಇವ್ರಿಗೆ, ಇನ್ನು ಬುಕ್ಗೆ ಬೊಗ್ಗುತ್ತಾ? ಸಾಧ್ಯವಿಲ್ಲ. ಪುಣ್ಯಕ್ಕೆ ಆ ವಿಷಯದಲ್ಲಿ ನಾನು ಸ್ವಲ್ಪ, ನನಗೆ ಏನಾದ್ರೂ ಇವಾಗ ನಿಮ್ ಜೊತೆ ಮಾತಾಡ್ತೀನಿ ಅಂದ್ರೆ ನಂದು ಅಷ್ಟೇ ಪುಸ್ತಕ. ಈಗ ನಂದು ರೀಲ್ಸ್ ಲೈಫ್ ಆಗ್ಬಿಟ್ಟಿದೆ. ಲೈಫ್ ಈಸ್ ಆನ್ ವೀಲ್ಸ್ ಅಂಡ್ ಮೈ ಲೈಫ್, ಮೈ ಟೋಟಲ್ ಫಾಲೋಯರ್ಸ್ ಆನ್ ರೀಲ್ಸ್. ಮೈ ಲೈಫ್ ಈಸ್ ಆನ್ ವೀಲ್ಸ್, ಮೈ ಟೋಟಲ್ ಫಾಲೋಯರ್ಸ್ ಲೈಫ್ ಈಸ್ ಆನ್ ಮೈ ರೀಲ್ಸ್. ಅದರಿಂದ ನಾನು ಪುಸ್ತಕ ಇವತ್ತು ನಾನು ಹತ್ತತ್ರ ಒಂದು 8,000 to 10,000 ಪುಸ್ತಕ ಓದಿರ್ತೀನಿ. ಇದೇ ಪುಸ್ತಕಗಳು ನೀನು ಆಫೀಸಲ್ಲಿ ಬಂದು ನೋಡಿದ್ರೆ, ಪುಸ್ತಕ ಫೈಲು ಬಿಟ್ರೆ ನಮ್ದು ಇನ್ನೇನಿಲ್ಲ. ಇಷ್ಟು ದಪ್ಪ VCD ಇದ್ದಾಗ ನಾವು ಟಿವಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದು. ಆ ಸಿಡಿನೂ ಇಟ್ಟಿದ್ದೀನಿ, ಇವಾಗ ಪ್ಲೇಯರ್ ಇಲ್ಲ ಪ್ಲೇ ಮಾಡಕ್ಕೆ. ಇಷ್ಟು ದಪ್ಪ ಕ್ಯಾಸೆಟ್ VCD ಅಂತ, ಆ ಕ್ಯಾಸೆಟ್ ಇಂದ ಹಿಡಿದು ಪೆನ್ ಡ್ರೈವ್ ವರ್ಗೂ ಇಟ್ಟಿದ್ದೀನಿ ನಾನು, ಏನೇನ್ ಪ್ರೋಗ್ರಾಮ್ಸ್ ಮಾಡಿದೀನಿ ಅಂತ ಈ 30 ವರ್ಷದಲ್ಲಿ. ಮಾಡಿರೋದನ್ನ ಇವಾಗ 5ನೇ ತಾರೀಕು ಕೊಟ್ಟಿರೋದು ಯಾರು? ಶಿಕ್ಷಕರ ದಿನಾಚರಣೆಯಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಜುಕೇಶನ್. ಸೊ ಶಿಕ್ಷಕರ ದಿನಾಚರಣೆಗೆ ಅವ್ರ ಬರ್ತ್ಡೇನೆ ಮಾಡೋದು 5th ಸೆಪ್ಟೆಂಬರ್ ಅಲ್ವಾ? ಆಗ 5ನೇ ಸಂಖ್ಯೆಯಲ್ಲಿ ಹುಟ್ಟೋರಾಗ ನೋಡ್ರಿ ಹೆಂಗಿದೆ ನಾಲೆಡ್ಜ್ ಇತ್ತ. ಅದು ಎಜುಕೇಶನ್ ನಾಲೆಡ್ಜ್ ಆಗ್ಬೋದು,
ಓವರ್ ಆಲ್ ನಾಲೆಜ್ ಪೊಲಿಟಿಕಲ್ overall, ನಾಲೆಜ್ ಓವರ್ ಆಲ್. ಆಮೇಲೆ ಬಿಸ್ನೆಸ್ ಅಲ್ಲೂ ಅಷ್ಟೇ ಇವರು ವ್ಯಾಪಾರದಲ್ಲಿ ಇವರಷ್ಟು ಅದೇ ಮಧ್ಯದ ಸಂಖ್ಯೆ ಸರ್. ಅಟ್ರಾಕ್ಷನ್ ಅಂದ್ಮೇಲೆ ನಮ್ಗೆ ಬೇಕಾಗಿರೋದು ಅದೇ ಅಲ್ವಾ ಸರ್? ಟಾಕೆಟಿವ್ ನೇಚರು, ಆಮೇಲೆ ಅಟ್ರಾಕ್ಷನ್ ಅದೆಲ್ಲ ಇರೋದ್ರಿಂದ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡೋ ಬಿಸ್ನೆಸ್ ಎಂತೆಂಥವ್ರು ಬೇಕು. ಎಂತೆಂಥ 23ನೇ ತಾರೀಕು ಹುಟ್ಟರೋರು, 14ರಲ್ಲಿ ಹುಟ್ಟರೋರು ತಲೆ ಒಳಗಡೆ ಎಷ್ಟಂತ ಇಟ್ಕೊಳಕ್ಕಾಗತ್ತೆ. ಅದರಿಂದ 5, 14, 23ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವ್ಯಾಪಾರಕ್ಕೆ ಅಂತ ಇಳಿದು ಬಿಟ್ರು ಸರಿ. ಓಕೆ. ಆಮೇಲೆ ಇಫ್ ಐ ಆಮ್ ನಾಟ್ ರಾಂಗ್, ಸೂರ್ಯ 5ನೇ ತಾರೀಕೆ, 5, ತಮಿಳ್ 14, actor. 20 ತಮಿಳ್ ಆಕ್ಟರ್ ಸೂರ್ಯ. ಸೊ ಹ್ಮ್. ಆ ಥರ 5ನೇ ಸಂಖ್ಯೆಯಲ್ಲಿ ಭಾಳ ಜನ ಇದ್ದಾರೆ. 5ನೇ ಸಂಖ್ಯೆಯಲ್ಲಿ ವಿರಾಟ್ ಕೊಹ್ಲಿ ಇದಾರಲ್ಲ? ಸರ್, ಕೂಲಿ ಡೈರೆಕ್ಟರ್ ಯಾರು? ಐದೇ ಲೋಕೇಶ್ ಲೋಕೇಶ್ ಕನಕರಾಜ್. ಲೋಕೇಶ್ ಕನಕರಾಜ್ ವಿರಾಟ್ ಐದೇ. ಕೊಹ್ಲಿ ಆಗಸ್ಟ್ 5th. ಆ? ವಿರಾಟ್ ಕೊಹ್ಲಿನೂ ಆಗಸ್ಟ್ 5th. ಫಿಫ್ತು. ಲೋಕೇಶ್ ಕನಕರಾಜ್ ಏನ್ರಿ ಏನೇನ್ ಜಾನರಲ್ಲಿ ತೆಗಿತಾ ಇದ್ದಾನೆ ಸಿನಿಮಾ, ಒಂದು ಎಳೆ ಇಟ್ಕೊಂಡು. 5ನೇ ನಂಬರು. ಆಮಿರ್ ಖಾನ್ 5ನೇ ನಂಬರು. ರೊನಾಲ್ಡೋನು 5 ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಇರ್ಬೇಕು. ಇರ್ಬೇಕು. ಅವರು ಅಷ್ಟೇ 5ನೇ ತಾರೀಕಲ್ಲಿ ಏನೋ ಲೆಫ್ಟ್ ಏನೇನೋ ಬಂದ್ರು. ಇವತ್ತು ಮೋದಿಗೆ ವಿಶ್ ಮಾಡ್ತಾ ಇದ್ದಾರೆ ಅಮೀರ್ ಖಾನ್, ತಿಲ್ಕ ಇಟ್ಕೊಂಡು ಕೈಗೆಲ್ಲ ದಾರ ಕಟ್ಕೊಂಡು ಅಲ್ವಾ. ಮೊದ್ಲು ಹೇಳಿದ್ದೇನದು, ಅದೇನಪ್ಪ, ಅದೇನೋ ಒಂದು ವರ್ಡ್ ಹೇಳ್ತಾ ಇದ್ರಲ್ಲಪ್ಪ, ಇಂಟಾಲರೆಂಟ್. ಇಂಟಾಲರೆನ್ಸ್. ಕರೆಕ್ಟ್. ಇಂಟಾಲರೆನ್ಸ್ ತಗೊಂಡ್ ಬಂದು ಏನು ಇದು ರೋಲ್ ಆಗಿದ್ರ ಆ ಟೈಮಲ್ಲಿ ಕಿರಣ್. ಸಿಕ್ಕಾಪಟ್ಟೆ. ಆಮೇಲೆ ಕಿರಣ್ ಹೇಳಿದ್ರು. ಸತ್ಯಮೇವ ಜಯತೆ ಅಂತ ಈಚೆ ಕಡೆ ಹೇಳ್ಬಿಟ್ಟು ಒಳಗಡೆ ನೀವು ಬೇರೆ ಬೇರೆ ಕೆಲಸ ಎಲ್ಲ ಮಾಡಿದ್ರೆ ಅದೆಲ್ಲ ಮಾಡಿದ್ರಲ್ಲ. ಅದಕ್ಕೆ ಹೇಳ್ದ್ನಲ್ಲ, 14ನೇ ತಾರೀಕು ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವ್ ಎಲ್ಲಿ ಜವಾಹರ್ಲಾಲ್ ನೆಹರು ಹೇಳುದು ಅಲ್ವಾ, ಅಜಗಜಾಂತರ. ಆಗ ಈ ತಾರೀಕಲ್ಲಿ ಸ್ಟ್ರೆಂಗ್ತ್ ನಾನು ಹೇಳ್ಬಿಟ್ಟು ಅಜಗಜಾಂತರ ಅಂತೀವಲ್ಲ, ಅದು ಮಾಡ್ಕೋಬಾರ್ದು ಇವ್ರು. ನಮ್ಗೆ ದೇವ್ರ ಪೊಸಿಷನ್ ಕೊಟ್ಟಿದ್ದಾನೆ ಅಂದ್ರೆ, ಆ ಒಂದು ಯೋಗ ಕೊಟ್ಟಿದ್ದಾನೆ ಬೈ ಬರ್ತ್ ಅಂದ್ರೆ ನಾವು ಅದನ್ನ ಉಪಯೋಗಿಸ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅಲ್ವಾ. ಅದ್ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಬಂತು ಪ್ರಯೋಜನ? Okay. ಅದರಿಂದ 5, 14, 23ರಲ್ಲಿ 5ನೇ ತಾರೀಕು ಹುಟ್ಟಿರೋದು ಮಮತಾ ಬ್ಯಾನರ್ಜಿ. 5ನೇ ತಾರೀಕು ಯೋಗಿ ಆದಿತ್ಯನಾಥ್ ಎಲ್ಲಿ? CM ಅಲ್ಲಿ. ಇವರೆಲ್ಲಿ? ಸೊ ಇವ್ರು ಹೇಳೋದೊಂದು ಮಾಡೋದೊಂದು, ಆದ್ರೆ ಇವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಕರೆಕ್ಟಾ? ಇದೇನಂದ್ರೆ ಓಪನ್ ಬುಕ್ ಅವ್ರದ್ದು, ಯೋಗಿ ಆದಿತ್ಯನಾಥ್ ಅವ್ರದ್ದು. Correct. ಆ ಥರ 5, 14, 23ಕ್ಕೆ ಆ ಥರ ಯೋಗ. ಆಮೇಲೆ 3 ಟೈಮ್ 4 ಟೈಮ್ MP, ಇವಾಗ 2ನೇ ಟೈಮ್ CM. ಸಾಧ್ಯನಾ? ಏನಿದೆ? ಏನಿಲ್ಲ. ಯಾವ್ದ್ರ ಬ್ಯಾಕ್ಗ್ರೌಂಡ್ ಇದೆಯಾ? ಏನಿಲ್ಲ. ಆಗ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ನೀನು ಒಂದು 3 ಸತಿ CM ಆಗ್ಬೋದು, ಒಂದು 2 ಸತಿ 3 ಸತಿ MP ಆಗ್ಬೋದು. ಆಮೇಲೆ ಯಂಗೆಸ್ಟ್ MP ಅವರೇ. 21 ವರ್ಷಕ್ಕೋ 20 ವರ್ಷ 22 ವರ್ಷಕ್ಕೋ MP. ಕರೆಕ್ಟ್. ಕರೆಕ್ಟ್. ಹಿಂಗಿದ್ರು, ಈಗಲೇ ಹಿಂಗಿದ್ದಾರೆ. ಆಗ ಇನ್ನು ಹಿಂಗೆ ಇನ್ ತುಂಬಾ ಇದೆ. ಹೌದು. ಹತ್ಕೊಂಡೆಲ್ಲ ಒಂದು ಸಾಕಪ್ಪ ಅಂತ. ಗುಂಡಾರಾಜ್ ಅಲ್ವಾ ಅದು? ಹೌದು. UP ಉತ್ತರ ಪ್ರದೇಶ ಅಂದ್ರೆ ಗುಂಡಾರಾಜೆ. ಹೌದು. ಕರೆಕ್ಟ್. ಗುಂಡಾರಾಜ್ ಸಿನಿಮಾನಲ್ಲಿ ನೋಡ್ತಿದ್ವಿ, ರಿಯಲ್ ಗುಂಡಾರಾಜ್ ಅಲ್ಲಿ ನಡೀತಿತ್ತಲ್ಲ. ಮಿರ್ಜಾಪುರ್. ಇವ್ರು ಆ ತರ ಇದ್ದು ಇವಾಗ ಬುಲ್ಡೋಸರ್ ಲ್ಯಾಂಡ್ ಆಯ್ತದು. ಗುಂಡಾರಾಜ್ ಬುಲ್ಡೋಸರ್ ರಾಜ ಆಯ್ತು ಈಗ ಅಲ್ವಾ. ಅಲ್ವಾ, ಅದಕ್ಕೆ ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂದ್ರು ಅಲ್ವಾ. ಇವಾಗ ಹೆಂಗೆ? ಸೊ ನೆಕ್ಸ್ಟ್ PM ಅವ್ರು ಆಗ್ಬೋದಾ? ನೆಕ್ಸ್ಟ್ PM ಆಗ್ಲಿ ಅಣ್ಣ. ನಾವು ಅಲ್ಲ, ನಮ್ಮ ಈಗ ಕ್ಯಾಂಡಿಡೇಟ್ಸ್ ಅವರೊಬ್ರು ಇದಾರೆ. ನೆಕ್ಸ್ಟ್ ಅದಾದ್ಮೇಲೆ ತೇಜಸ್ವಿ ಸೂರ್ಯ ಅಂತ ಮಾತಾಡ್ತಾರೆ. ಲಾಂಗ್ ಟೈಮ್ ಅದಾದ್ಮೇಲೆ ಇವ್ರು ಅಣ್ಣಾಮಲೈ ಅಂತಾರೆ. ಎಲ್ಲಾರು ಒಬ್ರು ಕ್ಯಾಂಡಿಡೇಟ್ಸ್ ಮಾಡ್ತಾರೆ. ಗಡ್ಕರಿನೂ ಅಂತಾರೆ. ಎಲ್ಲರೂ ಅಂತಾರೆ, ಅಂತಾರೆ. ಯಾಕೆ ಅಮಿತ್ ಶಾನು ಅಂತಾರೆ. ನರೇಂದ್ರ ಮೋದಿ ಅವ್ರು ಹೋಗಿ ನಡೀಲಿ, ಇನ್ನೂ ಬಹಳ ಬದಲಾವಣೆಗಳು ನಮ್ಮಲ್ಲಿ ಬರ್ಬೇಕಾಗಿದೆ, ಬರ್ಲಿ. ಬಾಳ ಅಲ್ಲ, ಬಟ್ ಅಂದ್ರೆ ಯೂಶಲಿ ನೆಕ್ಸ್ಟ್ ಯಾರು ಅಂತ ಥಿಂಕ್ ಮಾಡ್ತಾರೆ. ಅಂದ್ರೆ ಇವಾಗ ಸಕ್ಸೆಸರ್ ಬೇಕಲ್ಲ. ಸಕ್ಸೆಸರ್ ಬೇಕು. ಯಾಕಂದ್ರೆ ಇವ್ರು ನಿಂತ್ಕೊಂಡು ಅವ್ರನ್ನ ಬೆಳೆಸಿದ್ರೆ ಇನ್ನ ಈಸಿ ಆಗುತ್ತೆ ಜನಕ್ಕೆ ಅಕ್ಸೆಪ್ಟ್ ಮಾಡಕ್ಕೆ. ಪತಿದಾರನ ಮಾಡ್ದಂಗ RCB ಗೆ ಕೊಹ್ಲಿ ಇದ್ದಾಗ್ಲೂ